ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ರೆ ಎಲ್ಲರೂ? ಇವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬಿಸಿ ಬಿಸಿ ಉದ್ದಿನ ದೋಸೆ ಇತ್ತು. ತುಂಬ ಕ್ರಿಸ್ಪಿಯಾಗಿ ಒಳ್ಳೆಯದಾಗಿತ್ತು. ನನಗೆ ಬಿಸಿ ಬಿಸಿ ಕ್ರಿಸ್ಪಿ ಉದ್ದಿನ ದೋಸೆ ತಿನ್ನೋಕ್ಕೆ ತುಂಬ ಇಷ್ಟ. ಹಾಗೆ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಉದ್ದಿನ ದೋಸೆ ಜೊತೆಗೆ ಮೊದಲ ದಿನ ಮಾಡಿದ ಮೀನು ಕರಿ ಇತ್ತು. ಹಾಗಾಗಿ ದೋಸೆ ಮತ್ತು ಮೀನು ಕರಿ ನಮಗೆ ಇತ್ತು. ತುಂಬ ಅಲ್ಟಿಮೇಟ್ ಕಾಂಬಿನೇಷನ್. ಆಮೇಲೆ ನಾವು ಹೋಗಿದ್ದು ನದಿ ಹತ್ರ. ಮೊದಲ ದಿನ ನಾವು ಬಲೆ ಹಾಕಿ ಇಟ್ಟಿದ್ವಿ. ನಾವು ಅಂತ ಹೇಳಿದ್ರೆ ಅಮ್ಮ, ನಾನಲ್ಲ, ಅಮ್ಮ ಬಲೆ ಕಟ್ಟಿ ಇಟ್ಟಿದ್ರು. ಹಾಗಾಗಿ ನದಿ ತೀರಕ್ಕೆ ಹೋಗಿದ್ವಿ ನಾವು. ತೆಗೆದು ನೋಡುವಾಗ ಬಲೆ ಇಷ್ಟು ಮೀನು ಸಿಕ್ಕಿದೆ ನೋಡಿ. ನದಿ ಮೀನು ಎಷ್ಟು ಬಿದ್ದಿದಾರಲ್ಲ. ಇದೆಲ್ಲ ಸಣ್ಣ ಸಣ್ಣ ಕಿಜಾನ್ ಅಂತ ಹೇಳ್ತೇವೆ ನಾವಿಲ್ಲಿ. ಬೇರೆ ಇದಕ್ಕೆ ಕನ್ನಡದಲ್ಲಿ ಎಂಥ ಹೆಸರು ಅಂತ ಗೊತ್ತಿಲ್ಲ. ಹಾಗೆ ಇಷ್ಟು ಮೀನು ಸಿಕ್ಕಿತ್ತು ನಮಗೆ. ಆಮೇಲೆ ಮನೆಗೆ ಬಂದು ನೋಡ್ತೀನಿ, ಗಬ್ಬರ್ ಮನೆ ಒಳಗಡೆ ಮಲಗಿದ್ದಾನೆ. ಅವನಿಗೆ ಸೆಕೆ ಆಗ್ತಾ ಇತ್ತ ಅಂತ ಪಾಪ. ಹಾಗೆ ತುಂಬ ಬಿಸಿಲುಂಟಲ್ಲ ಹೊರಗಡೆ, ನೋಡಿ ಎಷ್ಟು ಬಿಸಿಲಿದೆ. ಹಾಗೆ ಅವನು ಒಳಗಡೆ ಬಂದು ಮಲಗಿದ್ದಾನೆ ಅನಿಸುತ್ತೆ. ಒಳಗಡೆ ಸ್ವಲ್ಪ ತಂಪಿದೆ, ಹಾಗೆ ಫ್ಯಾನ್ ಕೂಡ ಹಾಕಿದ್ದೇವೆ ಮೇಲೆ. ಹಾಗೆ ಅವನಿಗೆ ಖುಷಿ ಆಗ್ತಾ ಉಂಟು. ಹಾಗೆ ಒಳಗಡೆ ಮಲಗಿದ್ದಾನೆ ಪಾಪ. ಹೊರಗಡೆ ತುಂಬ ಅಂದರೆ ತುಂಬ ಬಿಸಿಲಿದೆ. ಈಗ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ ತುಂಬ ಬಿಸಿಲು. ಆಮೇಲೆ ಪ್ರೀಶಲ್ ಮತ್ತು ವೆನಿಷಾ ಬಂದಿದ್ರು. ವೆನಿಷಾ ಮತ್ತು ಪ್ರೀಶಲ್ ನನ್ನ ಕಸಿನ್ಸ್ ಇಬ್ಬರು ಸಹ. ಹಾಗೆ ನಾವು ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಆಟ ಆಡ್ತಾ ಎಲ್ಲ ಇದ್ವಿ ಇವರು ಪ್ರೀಶಲ್. ಕೋಳಿ ಸಾರು ರೆಸಿಪಿ ಟ್ರೈ ಮಾಡಿದ್ದಾಯ್ತಾ. ಒಂದು ವೇಳೆ ಒಳ್ಳೆಯದಾಗಿದ್ದರೆ, ನನಗೆ ಟೇಸ್ಟ್ ಇಷ್ಟ ಆದರೆ, ಎಲ್ಲರಿಗೆ ಇಷ್ಟ ಆದರೆ ಮಾತ್ರ ನಾನು ಪೋಸ್ಟ್ ಮಾಡೋದಂತ ನಾನು ಅದನ್ನು ರೆಕಾರ್ಡ್ ಮಾಡಿದ್ದು. ಹಾಗಾಗಿ ನೋಡಿ, ನಾನು ಇದೆಲ್ಲ ಮಸಾಲೆಗಳನ್ನು ಹಾಕಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ನೋಡಿ, ಎಣ್ಣೆ ಹಾಕದೆ ಕೊತ್ತಂಬರಿ, ಜೀರಿಗೆ, ಕರಿಮೆಣಸು, ಸೋಂಪು ಮತ್ತು ಗರಂ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗನ ಎಣ್ಣೆ ಹಾಕದೆ ಪ್ಯಾನಲ್ಲಿ ಹುರಿತಾ ಇದ್ದೇನೆ. ಇದು ಎಣ್ಣೆ ಹಾಕದೇ ಹುರಿದಿದ್ದು ನಾನು. ಮತ್ತು ಎಣ್ಣೆ ಹಾಕಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ನಾನು 1 ಚಮಚ ಎಣ್ಣೆ ಹಾಕಿ ಹುರಿದದ್ದು, ತೆಂಗಿನ ಎಣ್ಣೆ ಹಾಕಿ ಹುರಿದದ್ದು. ಇಷ್ಟು ಲೈಟಾಗಿ ಕೆಂಪಾದರೆ ಸಾಕು. ಲೈಟಾಗಿ ಸ್ವಲ್ಪ ನೋಡಿ, ಅಷ್ಟು ಜಾಸ್ತಿ ಫ್ರೈ ಆಗ್ಬೇಕಂತಿಲ್ಲ. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಈ 15 ಬ್ಯಾಡಗೆ ಮೆಣಸುಗಳನ್ನು ಹುರಿತಾ ಇದ್ದೇನೆ. ಲೈಟಾಗಿ ಹುರಿಯುವ. ಈಗ ನಾವು ಈ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನ ಸಹ ಫ್ರೈ ಮಾಡುವ. ಸ್ವಲ್ಪ ಕೆಂಪು ಬಣ್ಣ ಬಂದರೆ, ಹೊಂಬಣ್ಣ ಬಂದರೆ ಸಾಕು. ಇದಕ್ಕೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಬೇಕಷ್ಟೇ. ನಾನು ಕೋಳಿ ಸಾರು ಮಾಡ್ತಾ ಇರುವಾಗ ನನ್ನ ಅಮ್ಮ ಮತ್ತು ಸಣ್ಣ ತಮ್ಮ ಇದ್ದಾರಲ್ಲ, ಅವರಿಬ್ಬರು ಶಾವಿಗೆ ಮಾಡ್ತಾಯಿದ್ರು. ಒತ್ತು ಶಾವಿಗೆ ಅಂತ ನಾವೇನು ಹೇಳ್ತೀವಿ, ಅದನ್ನು ಅವರಿಬ್ಬರು ಮಾಡ್ತಾಯಿದ್ರು. ಹಾಗೆ ನಮಗೆ ಕೋಳಿ ಸಾರು ಮತ್ತು ಶಾವಿಗೆ, ಇದು ರವಿವಾರದ್ದು ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ನಾನು ರವಿವಾರ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಈ ವಿಡಿಯೋ ನೋಡುವಾಗ ಮಾರ್ಚ್ 5ನೇ ತಾರೀಕು ಅಂದರೆ ನಮ್ಮ ಕಪ್ಪು ದಿನ
ಲೆಂಟ್ ಸೀಸನ್ ಪ್ರಾರಂಭ ಆಗುವಂಥ ಸಮಯ. ಯಾರಾದರೂ ಹಾಗಾಗಿ ನಾನು ಈ ವಿಡಿಯೋವನ್ನು ರವಿವಾರ ಶೂಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಒಂದೂವರೆ ಚಮಚ ಅರಶಿನ ಹಾಕಿ ಇದನ್ನು ಎಲ್ಲವನ್ನ ಈ ಕೊತ್ತಂಬರಿ, ತೆಂಗಿನಕಾಯಿ, ಅರಶಿನ ಮತ್ತು ಈ ಹುರಿದ ಮಸಾಲೆ ಏನಿದೆ ಇದನ್ನೆಲ್ಲವನ್ನ ನಾವು ಈಗ ಗ್ರೈಂಡ್ ಮಾಡುವ. ಎಲ್ಲ ಮಸಾಲೆ ಎಲ್ಲ ಹುರಿದು ಗ್ರೈಂಡ್ ಮಾಡಿ ಹುಳಿ ಹಾಕಿದೆ ನಾನು. ಮತ್ತು ಇದು ಏನಿದೆ ಇದು ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಅಂಥೇಳಿ ನಾನು ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಬೇಯಿಸೋಕ್ಕೆ ಇಡೋಕ್ಕಿಂತ ಮುಂಚೆ ತೆಂಗಿನ ಎಣ್ಣೆ ಹಾಕಿ ಈ ಈರುಳ್ಳಿ, ಟೊಮೆಟೊ ಮತ್ತು ಈ ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಹುರಿದು ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸೋಕ್ಕೆ ಇಟ್ಟಿರೋವಂಥದ್ದು. ಇದು 1 kg ಚಿಕನ್ ತಗೊಂಡಿದ್ದೆ ನಾನಿಲ್ಲಿ. ಈಗ ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟು ಬಣಲೆ ಅದು ಮಸಾಲೆ ಎಲ್ಲ ಹಾಕಿ ಒಂದೊಳ್ಳೆ ಕುದಿ ಬಂದ ಮೇಲೆ ಉಪ್ಪು ಬೇಕಿದ್ರೆ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದೆ. ರುಚಿಯಾದ ಚಿಕನ್ ಸಾರು ರೆಡಿಯಾಗಿತ್ತು. ನಾನು ಟ್ರೈ ಮಾಡಿದ್ದು ಒಂದು ಸಲ, ತುಂಬ ಚೆನ್ನಾಗಿ ಬಂದಿತ್ತು. ಇದು ಕೋರಿ ರೊಟ್ಟಿಗೆ ಮತ್ತು ಶಾವಿಗೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಟೇಸ್ಟ್ ಇತ್ತು. ಇನ್ನೂ ಸಹ ಇಂಪ್ರೂವ್ ಮಾಡ್ಬೋದು ನಾನು, ನೋಡುವ ನೆಕ್ಸ್ಟ್ ಟೈಮ್.